ಶ್ರೀ ರಿಜ್ವಾನ್ ಅರ್ಷದ್ ಅವರು ಅವರ ಒಂದೆರಡು ನುಡಿಗಳನ್ನ ಆಲಿಸೋಣ. ಸ್ವಾಗತಿಸಿ ಶ್ರೀ ರಿಜ್ವಾನ್ ಅರ್ಷದ್. ಮಾನ್ಯ ಶಾಸಕರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ರಿಜ್ವಾನ್ ಅರ್ಷದ್ ಅವರು. ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ರಾಜ್ಯದ ಏಕೈಕ ಜನನಾಯಕ, ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಶಕ್ತಿ ಇಲ್ಲ, ಯಾರಿಗೆ ಸಮಾನತೆ ಇಲ್ಲ ಅಂತ ವರ್ಗದ ನಾಯಕರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಹಿರಿಯರು, ಸಮಾಜ ಕಲ್ಯಾಣ ಸಚಿವರು, ಹಾಗೆ ಅಂಬೇಡ್ಕರ್ ಅವರ ವಿಚಾರವಾದಿಗಳಾದಂಥ ಸನ್ಮಾನ್ಯ ಎಚ್ ಸಿ ಮಾಧವಪ್ಪನವರೇ, ಹಿರಿಯರು ಮಾರ್ಗದರ್ಶಕರಾದಂಥ ಬಸವರಾಜ ಹೊರಟ್ಟಿರವರೇ, ಮೆಂಬರ್ ಆಫ್ ಪಾರ್ಲಿಮೆಂಟ್ ರಾಧಾಕೃಷ್ಣರವರೇ, ನಸೀರ್ ಅಹಮದ್ ರವರೇ, ಸಲೀಂ ಅಹಮದ್ ರವರೇ, ಮತ್ತೆ ಒಬ್ಬ ನಮ್ಮ ಪಕ್ಷದ ಮುಖಂಡರು, ಶಾಸಕರು, ಆತ್ಮೀಯರಾದಂಥ ನರೇಂದ್ರ ಸ್ವಾಮಿರವರೇ, ಸೋಮಶೇಖರ್ ಅವರೇ, ಹಾಗೂ ಮಾಜಿ ಮಂತ್ರಿಗಳಾದಂಥ ಹಿರಿಯವರು ಆದಂಥ ನಮ್ಮ ಆಂಜನೇಯರವರೇ, ಆತ್ಮೀಯ ಬಂಧುಗಳೇ, ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ. ನಾನು ನಿಮಗೆ ಸಿದ್ದರಾಮಯ್ಯನವರ ಮಾತನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಇಷ್ಟೇ ಹೇಳ್ತೇನೆ, ಅಂಬೇಡ್ಕರ್ ಕೇವಲ ಒಂದು ಹೆಸರಲ್ಲ, ಅಂಬೇಡ್ಕರ್ ಕೇವಲ ಒಂದು ಹೆಸರಲ್ಲ, ಭವ್ಯ ಭಾರತದ ಬೆಳಕು ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನು ಅಂದ್ರೆ, ಕತ್ಲದಲ್ಲಿ ಕೊಳೆಯುತ್ತಿದ್ದ ಈ ಸಮಾಜವನ್ನು, ಅಪಮಾನದಿಂದ ಕುಸಿಯುತ್ತಿದ್ದ ಈ ಸಮಾಜವನ್ನು ನ್ಯಾಯ ಮತ್ತೆ ಸಮಾನತೆಯ ಬೆಳಕನ್ನು ತೋರಿಸಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು. ಇವತ್ತು ಅವರ ಜನ್ಮದಿನ. ಬಹುಶಃ ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಸ್ತಿತ್ವದಲ್ಲಿ ಇಲ್ಲದೆ ಇದ್ದಿದ್ರೆ ಈ ಸಮಾಜದ 80% ಜನರಿಗೆ ಸಮಾನತೆಯೂ ಸಿಗ್ತಿರ್ಲಿಲ್ಲ, ನ್ಯಾಯನೂ ಸಿಗ್ತಿರ್ಲಿಲ್ಲ, ಗೌರವನೂ ಸಿಗ್ತಿರ್ಲಿಲ್ಲ. ಇವತ್ತು ಸಮಾನತೆ, ನ್ಯಾಯ, ಗೌರವ ಈ ಸಮಾಜದ 80% ಜನಸಂಖ್ಯೆಗೆ ಸಿಗ್ತಾ ಇದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಎದೆ ಎತ್ತಿ ನಾವು ಅಭಿಮಾನದಿಂದ, ಸ್ವಾಭಿಮಾನದಿಂದ ಈ ಸಮಾಜದಲ್ಲಿ ಏನ್ ಬದುಕ್ತಾ ಇದ್ದೀವಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಬಹುಶಃ ಇವತ್ತಿನ ದಿವಸ ನಾವು ಸ್ವಾಭಿಮಾನದ ದಿನ ಅಂತ ನಾವು ಆಚರಣೆ ಮಾಡಬೇಕು. ಬರೀ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಲ್ಲ, ಇದು ಸ್ವಾಭಿಮಾನ ದಿನ ಅಂತ ನಾವು ಆಚರಣೆ ಮಾಡಬೇಕಾಗಿದೆ. ಆತ್ಮೀಯ ಬಂಧುಗಳೇ, ಬಹುಶಃ ಇವತ್ತು ಎಲ್ಲ ವರ್ಗದ, ದುರ್ಬಲ ವರ್ಗದ ಜನರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಶಕ್ತಿ. ವಿಶೇಷವಾಗಿ ಇವತ್ತಿನ ಸಂದರ್ಭದಲ್ಲಿ ನಾನು ಯಾವ ಸಮಾಜದಿಂದ ಬರ್ತಾ ಇದ್ದೇನೆ, ಮುಸ್ಲಿಂ ಸಮುದಾಯದ ನಾವು ಈ ಸಂಘ ಪರಿವಾರದ ಮನುವಾದಿಗಳ ಗುರಿಯಾಗಿ ನಮ್ಗೆ ಯಾವ ಮಟ್ಟದಲ್ಲಿ ಕಾಟವನ್ನು ಕೊಡ್ತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹೀನಾಯವಾಗಿ ನಮ್ಮನ್ನು ನಡೆಸ್ಕೊತಾ ಇದ್ದಾರೆ, ನಮ್ಮ ಜೊತೆಗೆ ಹಿಂಸೆಯಿಂದ ಏನು ಇವರು ವರ್ತನೆ ಮಾಡ್ತಾ ಇದ್ದಾರೆ, ಅದರಿಂದ ನಾವು ಬಚಾವ್ ಆಗಿದ್ದೀವಿ, ನಾವು ಉಳ್ಕೊಂಡಿದ್ದೀವಿ ಇವತ್ತು ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ, ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ನಾವು ಉಳ್ಕೊಂಡಿದ್ದೀವಿ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಈ ದೇಶ ಮತ್ತೆ ಈ ದ್ವೇಷದ ರಾಜಕಾರಣದ ಮಧ್ಯ ನಿಂತಿರ್ತಕ್ಕಂಥ ಒಂದೇ ಒಂದು ಗೋಡೆ, ಅದೇನು ಅಂದ್ರೆ ಸಂವಿಧಾನ. ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿಕೊಂಡು ಚುನಾವಣೆಗೂ ಹೋಗಿ ಕನಿಷ್ಠ ಮೆಜಾರಿಟಿನೂ ಬರದೆ ಇವತ್ತು ಆರಾಮಾಗಿ ಬಹಳ ನರ್ವಸ್ ಆಗಿ ಕೂತಿರ್ತಕ್ಕಂಥ ಜನರಿಗೆ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ, ನೀವು ಎಷ್ಟೇ ಪ್ರಯತ್ನ ಮಾಡ್ಕೊಳ್ಳಿ, ಇನ್ನೂ 100 ವರ್ಷ ನಿಮ್ಮ ಸಂಘಟನೆಗಾಗಿದೆ, ಇನ್ನೂ 100 ವರ್ಷ ನೀವು ಸಂಘಟನೆ ಮಾಡಿದ್ರು ಸಹ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನೀವು ಮುಟ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ ಸಮಾಜದ 80% ಜನ ಯಾರು ನ್ಯಾಯ ಪರವಾಗಿದ್ದಾರೆ, ಎಲ್ಲರೂ ಮೇಲ್ವರ್ಗದವರು ಕೂಡ ಯಾರು ನ್ಯಾಯ ಪರವಾಗಿದ್ದಾರೆ, ಮನುಷ್ಯತ್ವ ಪರವಾಗಿದ್ದಾರೆ, ಅವರು ಕೂಡ ಸಂವಿಧಾನವನ್ನು ಬಿಟ್ಟು ಕೊಡೋದಕ್ಕೆ
ತಯಾರಿಲ್ಲ. ನೀವೇನೇ ಮಾಡಲಿ, ಆದ್ರೆ ಅವರು ಸಂವಿಧಾನವನ್ನು ವೀಕ್ ಮಾಡೋದಕ್ಕೆ, ಶಕ್ತಿ ಕುಗ್ಗಿಸೋದಕ್ಕೆ ಪ್ರಯತ್ನಗಳು ಮಾಡ್ತಾ ಇದ್ದಾವೆ. ಆದ್ರಿಂದ ನಮ್ಮ ಸಮಾಜಗಳಿಗೆ ನಾವು ಜಾಗೃತವಾಗಿ ಇದನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಿ ಇವತ್ತು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಯಾವ ಸರ್ಕಾರ ನಡೀತಾ ಇದೆ, ಈ ಸರ್ಕಾರ ಯಾಕೆ ಅಷ್ಟು ಗುರಿಯಾಗಿದೆ ಅಂದ್ರೆ ಈ ಸರ್ಕಾರ ಸಾಮಾಜಿಕ ನ್ಯಾಯ ಪರವಾಗಿ ಆಗಿರ್ತಕ್ಕಂಥ ಸರ್ಕಾರ. ನಮ್ಮ ಜಾತಿ, ನಮ್ಮ ದಲಿತ ವರ್ಗಕ್ಕೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಯಾವಾಗ ಸಿದ್ದರಾಮಯ್ಯವರು ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡಿದ್ರು, ಕಾನೂನನ್ನು ತಗೊಂಡು ಬಂದ್ರು, ಮತ್ತೆ ಎಲ್ಲಾ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು, ಆವಾಗಲೇ ಅರ್ಥ ಆಯ್ತು ಇವರು ಯಾವ ಮಟ್ಟಕ್ಕೂ ಕೂಡ ಹೋಗ್ತಾರೆ. ದುರ್ಬಲ ವರ್ಗಕ್ಕೆ, ಧ್ವನಿ ಇಲ್ಲದ ವರ್ಗಕ್ಕೆ ಕೈ ಹಿಡಿಯೋದಕ್ಕೆ ಯಾವ ಮಟ್ಟಕ್ಕೆ ಸಿದ್ದರಾಮಯ್ಯ ಹೋಗ್ತಾರೆ ಅಂತ ನಮ್ಮ ಕಣ್ಣಿಗೆ ಮುಂದೆ ಇದೆ ನಿದರ್ಶನ. ಮೊನ್ನೆ ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರಿಗೆ 4,000 ಕೋಟಿ ಕೊಟ್ರು ನಮ್ಮ ಅಭಿವೃದ್ಧಿಗೆ, ಅದಕ್ಕೆ ಬಹಳ ಟೀಕೆ ಮಾಡಿದ್ರು. ಮುಸಲ್ಮಾನರಿಗೆ 4,000 ಕೋಟಿ ಕೊಟ್ಟಿದ್ದೀರಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. 4 ಲಕ್ಷ ಕೋಟಿ ಬಜೆಟ್ ಅಲ್ಲಿ 4,000 ಕೋಟಿ ಮಾತ್ರ ಅಲ್ಪಸಂಖ್ಯಾತರಿಗೆ ಕೊಟ್ರೆ ನಿಮ್ಗೆ ಹೊಟ್ಟೆ ಉರಿನಾ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಆ 4,000 ಕೋಟಿ 4,500 ಕೋಟಿ ಏನ್ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರಿಗೆ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯ ತಕ್ಕಂತೆ ಕೊಟ್ಟಿರೋದು. ಯಾರು ಮನುವಾದಿಗಳಿದ್ದಾರೆ ಅವ್ರಿಗೆ ಈ ಸಂವಿಧಾನದ ಅಡಿಯಲ್ಲಿ ಏನೇ ಮಾಡಿದ್ರು, ಹಿಂದುಳಿದ ವರ್ಗಕ್ಕೆ ಮಾಡ್ಲಿ, ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡ್ಲಿ, ದಲಿತ ವರ್ಗಕ್ಕೆ ಸಹಾಯ ಮಾಡ್ಲಿ, ಇವ್ರಿಗೆ ಇಷ್ಟ ಆಗುವುದಿಲ್ಲ. ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರ ಮೇಲೆ, ಎಚ್.ಸಿ. ಮಾಧವಪ್ಪನವ್ರ ಮೇಲೆ ಒಂದು ಗುರಿಯಾಗಿ ರಾಜಕಾರಣ ನಡೆಸ್ತಾರೆ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಗುರಿಯಾಗಿ ರಾಜಕಾರಣ ನಡೆಸ್ತಾರೆ. ಬಂಧುಗಳೇ, ಇವತ್ತು ನಮ್ಮ ಈ ಸಾಮಾಜಿಕ ನ್ಯಾಯ ಪರವಾಗಿ ಏನು ಸರ್ಕಾರ ನಡೀತಾ ಇದೆ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಇದಕ್ಕೆ ಇನ್ನೂ ಶಕ್ತಿ ಬಂದ್ರೆ ಇನ್ನೂ ಈ ವರ್ಗಕ್ಕೆ ವರ್ಗದ ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತಕ್ಕಂತ ಮತ್ತೆ ಕೆಲಸ ಮಾಡ್ತಕ್ಕಂತ ಕಾರ್ಯಕ್ರಮಗಳು ಹಾಕೋತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಮಾನ್ಯ ರಿಜ್ವಾನ್ ಅರ್ಷದ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ವೇದಿಕೆ ಪರವಾಗಿ ಧನ್ಯವಾದಗಳು. ಪಂಚ್ಗಳೇ, ಸನ್ಮಾನ್ಯ ಮುಖ್ಯಮಂತ್ರಿ Subscribe, click on the bell. Link is in description.